Hi dear students, I am Bharat Sen, your social science teacher. Dear students, today in this class we will discuss about the new lesson in geography part, India Transport and Communication. ಭಾರತದ ಸಾರಿಗೆ ಮತ್ತು ಸಂಪರ್ಕ. ಟ್ರಾನ್ಸ್ಪೋರ್ಟ್ ಅಂದರೆ ಸಾರಿಗೆ ಅಂತ ಕರಿತೀವಿ, ಅಂಡ್ ಕಮ್ಯುನಿಕೇಷನ್ ಸಂಪರ್ಕ ಅಂತ ನಾವು ಕರಿಬೋದು. First, meaning and importance of transport. So, transport means movement of goods, service, and passengers from one place to another. ಅಂದರೆ ಗೂಡ್ಸ್ ಅಂದರೆ ಸರಕು, ಸರ್ವಿಸ್ ಅಂದರೆ ಸೇವೆ, ಅದೇ ರೀತಿ ಪ್ಯಾಸೆಂಜರ್ಸ್ ಅಂದರೆ ಪ್ರಯಾಣಿಕರು. ಗೂಡ್ಸ್, ಸರ್ವಿಸ್, ಪ್ಯಾಸೆಂಜರ್ಸ್ ಸರಕು, ಸೇವೆ ಮತ್ತು ಪ್ರಯಾಣಿಕರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸ್ತಕ್ಕಂಥದ್ದನ್ನು ನಾವೇಂತ ಕರಿಬೋದು, ಟ್ರಾನ್ಸ್ಪೋರ್ಟ್ ಅಥವಾ ಸಾರಿಗೆ ಅಂತ ಕರಿಬೋದು. ಸೊ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್? ನಮಗೆ ಟ್ರಾನ್ಸ್ಪೋರ್ಟ್ ಅನ್ನೋದು ಯಾಕೆ ಬೇಕು, ಸಾರಿಗೆ ಯಾಕೆ ಬೇಕು ಅಂತ ನೋಡಿದಾಗ, ಟ್ರಾನ್ಸ್ಪೋರ್ಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ಹ್ಯೂಮನ್ ಆಕ್ಟಿವಿಟೀಸ್, ನೇಮ್ಲಿ ದ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಆ್ಯಂಡ್ ಟೆರ್ಷರಿ ಸೆಕ್ಟರ್. ಇದು ಮನುಷ್ಯನ ಎಲ್ಲ ಚಟುವಟಿಕೆಗಳಿಗೆ ಟ್ರಾನ್ಸ್ಪೋರ್ಟ್ ಮುಖ್ಯವಾಗಿ ಬೇಕು. ಅದು ಪ್ರಾಥಮಿಕ ವಲಯ ಆಗಿರ್ಬೋದು. ಪ್ರೈಮರಿ ಸೆಕ್ಟರ್ಸ್ ಅಂದರೆ ಕೃಷಿ ವಿಷಯಗಳಿಗಾಗಿರ್ಬೋದು, ಅದಕ್ಕೂ ಕೂಡ ಟ್ರಾನ್ಸ್ಪೋರ್ಟ್ ಮುಖ್ಯವಾಗಿ ಬೇಕಾಗುತ್ತೆ, ಸಾರಿಗೆ ಬೇಕಾಗುತ್ತೆ. ರೈತ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಬೇರೆ ಬೇರೆ ಕಡೆ ನಾವು ಸರಬರಾಜು ಮಾಡಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು, ಟ್ರಾನ್ಸ್ಪೋರ್ಟ್ ಬೇಕು. ಸೆಕೆಂಡರಿ ಸೆಕ್ಟರ್ಸ್, ಕೈಗಾರಿಕೆಗಳಿಗೂ ಕೂಡ ಟ್ರಾನ್ಸ್ಪೋರ್ಟ್ ಬೇಕು. ಕಚ್ಚಾ ವಸ್ತುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡೋದಕ್ಕಾಗಿರ್ಬೋದು, ನಮ್ಮ ದೇಶಗಳಿಗೆ ಇಂಪೋರ್ಟ್ ಮಾಡ್ಕೊಳಕ್ಕಾಗಿರ್ಬೋದು ಬೇಕು. ಅದೇ ರೀತಿ ಟೆರ್ಷರಿ ಸೆಕ್ಟರ್, ಸೇವಾ ವಲಯಗಳಿಗೂ ಕೂಡ ಏನು ಬೇಕು, ಟ್ರಾನ್ಸ್ಪೋರ್ಟ್ ಬೇಕು. ಹಾಗಾಗಿ ಸಾರಿಗೆ ಅಥವಾ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ತುಂಬಾ ಎಸೆನ್ಷಿಯಲ್ ಅಂತ ನಾವು ಹೇಳ್ಬೋದು. ಎಫಿಷಿಯೆಂಟ್ ಆ್ಯಂಡ್ ಚೀಪ್ ಮೀನ್ಸ್ ಆಫ್ transport helps to development resources, agriculture, promotes industrial progress, increases internal external trade, provides employment, encourage tourism and helps defense. ಇಲ್ಲಿ ಡಿಫರೆನ್ಸ್ ಅಂತಾಗಿದೆ, ಹೆಲ್ಪ್ಸ್ ಡಿಫೆನ್ಸ್ ಅಂದರೆ ಇಲ್ಲಿ ಒಂದು ಎಫಿಷಿಯೆಂಟ್ ಸಮರ್ಥವಾದ, ಅದೇ ರೀತಿ ಚೀಪ್ ಅಂದರೆ ಸುಲಭವಾಗಿರ್ತಕ್ಕಂಥ, ಚೀಪ್ ರೇಟ್ಸ್ ಆಗಿರ್ತಕ್ಕಂಥ ಅಂದರೆ ಸುಲಭ ದರದ ಸಾರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು ಏನಿದೆ, ಇದು ಕೃಷಿ ಅಭಿವೃದ್ಧಿಗಾಗಿರ್ಬೋದು, ಇಂಡಸ್ಟ್ರಿ ಕೈಗಾರಿಕೆ ಅಭಿವೃದ್ಧಿ ಆಗಿರ್ಬೋದು, ಅದೇ ರೀತಿ ದೇಶೀಯ ವಿದೇಶೀಯ ವ್ಯಾಪಾರಕ್ಕಾಗಿರ್ಬೋದು, ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕಾಗಿರ್ಬೋದು, ಜನರ ಜೀವನ ಮಟ್ಟ ಸುಧಾರಣೆ ಆಗಿರ್ಬೋದು, ಪ್ರವಾಸೋದ್ಯಮದ ಪ್ರಗತಿ ಆಗಿರ್ಬೋದು, ನಮ್ಮ ದೇಶದ ರಕ್ಷಣೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಏನು ಮುಖ್ಯವಾಗಿ ಬೇಕು, ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಮುಖ್ಯವಾಗಿ ಬೇಕು ಅಂತ ನಾವು ಹೇಳ್ಬೋದು. ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆರ್ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಟೈಪ್ಸ್ ಅಥವಾ ಮೋಡ್ಸ್ ಅಂತ ಕರಿತೀವಿ. ಅದೇ ಸಾರಿಗೆಯ ವಿಧಗಳು. ಯಾವ್ಯಾವ ಸಾರಿಗೆಯಲ್ಲಿ ನಾವು ವಿಧಗಳನ್ನು ನೋಡ್ತೀವಿ ಅಂತ ನೋಡಿದಾಗ, ದ ಫಾಲೋವಿಂಗ್ ಚಾರ್ಟ್ ಹೆಲ್ಪ್ಸ್ ಆ್ಯಸ್ ಟು ನೋನ್ ಅಬೌಟ್ ದ ಡಿಫ್ರೆಂಟ್ ಮೀನ್ಸ್ ಇನ್ ಇಂಡಿಯಾ. ಇಲ್ಲಿ ಒಂದು ಚಾರ್ಟಿನ ಚಿತ್ರ ಇದೆ, ಇದರಲ್ಲಿ ಟ್ರಾನ್ಸ್ಪೋರ್ಟಿನ ವಿಧಗಳ ಬಗ್ಗೆ ನಾವು ತಿಳಿತಾ ಹೋಗೋಣ. ಸೊ ಫಸ್ಟ್ ದೇರ್ ಆರ್ 3 ಟೈಪ್ಸ್ ಇನ್ ಟ್ರಾನ್ಸ್ಪೋರ್ಟ್. ಫಸ್ಟ್ ಒನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ಭೂ ಸಾರಿಗೆ ಅಂತ ಕರಿತೀವಿ. ವಾಟರ್ ಟ್ರಾನ್ಸ್ಪೋರ್ಟ್, ಜಲ ಸಾರಿಗೆ. ಆ್ಯಂಡ್ ಲಾಸ್ಟ್ ಒನ್ ಏರ್ವೇಸ್, ವಾಯು ಸಾರಿಗೆ ಅಂತ ಕರಿತೀವಿ. ಸೊ ದೇರ್ ಆರ್ 3 ಟೈಪ್ಸ್ ಇನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಫಸ್ಟ್ ಒನ್ ರೂಟ್ಸ್, ರೈಲ್ವೇಸ್, ಪೈಪ್ಲೈನ್ಸ್. ಸಾರಿಗೆಯಲ್ಲೂ ಕೂಡ ಲ್ಯಾಂಡ್ ಟ್ರಾನ್ಸ್ಪೋರ್ಟಲ್ಲಿ ಮತ್ತೆ 3 ಟೈಪ್ಸ್ ನೋಡ್ತೀವಿ. ಅದರಲ್ಲಿ ರೂಟ್ಸ್ ಅಂತೀವಿ, ರಸ್ತೆ ಸಾರಿಗೆ, ರೈಲ್ವೇಸ್ ರೈಲು ಸಾರಿಗೆ, ಪೈಪ್ಲೈನ್ಸ್ ಕೊಳವೆ ಮಾರ್ಗಗಳು ಅಂತ ನಾವು ಕರಿಬೋದು. ನೆಕ್ಸ್ಟ್ ವಾಟರ್ ಟ್ರಾನ್ಸ್ಪೋರ್ಟಲ್ಲಿ 2 ವಿಧಗಳು, ಇನ್ಲ್ಯಾಂಡ್ ವಾಟರ್ವೇಸ್, ಓಷನ್ ಟ್ರಾನ್ಸ್ಪೋರ್ಟ್, ಒಳನಾಡಿನ ಜಲ ಸಾರಿಗೆ ಅಂತ ಕರಿತೀವಿ. ಓಷನ್ ಟ್ರಾನ್ಸ್ಪೋರ್ಟ್ ಅಂದರೆ ಸಾಗರ
ಜಲ ಸಾರಿಗೆ. and there are two types in airways, first national, second one international. ರಾಷ್ಟ್ರೀಯ ವಾಯು ಸಾರಿಗೆ ಅಂತ ಕರಿತೀವಿ, ಸೆಕೆಂಡ್ ಒನ್ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಅಂತ. ಈ ರೀತಿ ಸಾರಿಗೆ ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ನಾವು ಲ್ಯಾಂಡ್ ಟ್ರಾನ್ಸ್ಪೋರ್ಟಲ್ಲಿ ಫಸ್ಟ್ ಒನ್ ರೋಡ್ ಟ್ರಾನ್ಸ್ಪೋರ್ಟನ್ನು ನೋಡ್ತೀವಿ. ಇದು ಲ್ಯಾಂಡ್ ಟ್ರಾನ್ಸ್ಪೋರ್ಟಲ್ಲಿ ಬರ್ತಕ್ಕಂಥ ಮೊದಲನೇ ವಿಧ ಯಾವುದು ಅಂದರೆ ರೋಡ್ ಟ್ರಾನ್ಸ್ಪೋರ್ಟ್, ಅಂದರೆ ರಸ್ತೆ ಸಾರಿಗೆ ಅಂತ ಕರಿತೀವಿ. ಸೊ ಇಂಡಿಯಾ ಈಸ್ ಎ ಲ್ಯಾಂಡ್ ಆಫ್ ವಿಲೇಜಸ್ ಆ್ಯಂಡ್ ಮೇನ್ಲಿ ಆ್ಯಂಡ್ ಅಗ್ರಿಕಲ್ಚರಲ್ ನೇಷನ್. ನಮ್ಮ ಭಾರತ ಹಲವಾರು ಹಳ್ಳಿಗಳ ರಾಷ್ಟ್ರ. ಅದೇ ರೀತಿ ಇಲ್ಲಿ ಕೃಷಿ ಅತಿ ಹೆಚ್ಚಾಗಿ ಮಾಡ್ತಕ್ಕಂಥ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೇಳ್ಬೋದು. ಫಾರ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್, ರೋಡ್ಸ್ ಆರ್ ಎಸೆನ್ಷಿಯಲ್ ಬಿಕಾಸ್ ದೇ ಆರ್ ವೆರಿ ಕನ್ವಿನಿಯೆಂಟ್ ಟು ಕನೆಕ್ಟ್ ಐಸೋಲೇಟೆಡ್ ವಿಲೇಜಸ್. ಅಂದರೆ ನಮ್ಮ ದೇಶದಲ್ಲಿ ಕೃಷಿ ಅಭಿವೃದ್ಧಿ ಆಗಬೇಕಂದ್ರೆ, ಗ್ರಾಮೀಣ ಕೈಗಾರಿಕೆಗಳು ಅಭಿವೃದ್ಧಿ ಆಗಬೇಕಂದ್ರೆ ರಸ್ತೆಗಳು ಅತ್ಯಂತ ಮುಖ್ಯವಾಗಿರ್ತವೆ. ಯಾಕಂದರೆ ಬೇರೆ ಬೇರೆ ಮೂಲೆಗಳಲ್ಲಿರ್ತಕ್ಕಂಥ ಹಳ್ಳಿಗಳನ್ನು ಸಂಪರ್ಕ ಮಾಡಬೇಕಂದ್ರೆ ಇಲ್ಲಿ ಸಾರಿಗೆ ವ್ಯವಸ್ಥೆ, ರಸ್ತೆ ಸಾರಿಗೆ ಅತ್ಯಂತ ಮುಖ್ಯ ಅಂತ ನಾವು ಹೇಳ್ಬೋದು. ಸೊ ಟೈಪ್ಸ್ ಆಫ್ ರೋಡ್ಸ್, ಅಂದರೆ ರಸ್ತೆ ಸಾರಿಗೆಯ ವಿಧಗಳನ್ನು ನಾವು ನೋಡೋಣ. ಫಸ್ಟ್ ಕ್ಲಾಸಿಫಿಕೇಶನ್ ನಾವು ನೋಡ್ತೀವಿ. ಆನ್ ದ ಬೇಸಿಸ್ ಆಫ್ ಫಿಸಿಕಲ್ ಸ್ಟ್ರಕ್ಚರ್ ರೋಡ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಫಿಸಿಕಲ್, ಆ ರೋಡಿನ ದೈಹಿಕ ಅಥವಾ ಭೌತಿಕ ಲಕ್ಷಣಗಳ ಆಧಾರದ ಮೇಲೆ ಅದರಲ್ಲಿ ಟೂ ಟೈಪ್ಸ್ ಮಾಡ್ತಾರೆ. ಫಸ್ಟ್ ಒನ್ ಮೆಟಲ್ಡ್ ರೋಡ್ಸ್ ವಿಚ್ ಆರ್ ಕನ್ಸ್ಟ್ರಕ್ಟೆಡ್ ವಿತ್ ಸಿಮೆಂಟ್, ಕಾಂಕ್ರೀಟ್ ಆರ್ ಆಸ್ಫಾಲ್ಟ್. ಅದರಲ್ಲಿ ಫಸ್ಟ್ ಒನ್ ಮೆಟಲ್ ರೋಡ್ಸ್ ಅಂತ ಬರ್ತವೆ, ಅಂದರೆ ಪಕ್ಕಾ ರಸ್ತೆಗಳು, ಅದೇ ರೀತಿ ಕಚ್ಚಾ ರಸ್ತೆಗಳು ಅಂತ ಬರ್ತವೆ. ಮೆಟಲ್ಡ್ ರೋಡ್ಸ್ ಅಂದರೆ ಪಕ್ಕಾ ರಸ್ತೆಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಇವನ್ನ ಸಿಮೆಂಟ್ ಅಥವಾ ಡಾಂಬರ್ನಿಂದ ಇವನ್ನ ಮಾಡಿರ್ತಾರೆ. ಅದೇ ರೀತಿ ಅನ್ಮೆಟಲ್ಡ್ ರೋಡ್ಸ್ ವಿಚ್ ಆರ್ ಕಾಮನ್ ಇನ್ ರೂರಲ್ ಏರಿಯಾಸ್. ಅನ್ಮೆಟಲ್ಡ್ ರೋಡ್ಸ್ ಅಂದರೆ ಇವು ಹೆಚ್ಚಿನದಾಗಿ ಜಲ್ಲಿಕಲ್ಲು, ಮಣ್ಣಿಂದ ಮಾಡಿರ್ತಾರೆ. ಇದು ಕಚ್ಚಾ ರೂಪದ ವಸ್ತುಗಳು ಅಂತ ಕರಿತೀವಿ. ಸೊ ವಿಚ್ ಆರ್ ಕಾಮನ್ ಇನ್ ರೂರಲ್ ಏರಿಯಾಸ್, ಹಳ್ಳಿಗಳಲ್ಲಿ ಇವು ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥವು ಈ ಒಂದು ಕಚ್ಚಾ ರಸ್ತೆಗಳು. ಅಟೆಂಪ್ಟ್ಸ್ ಆರ್ ಬೀಯಿಂಗ್ ಮೇಡ್ ಟು ಕನ್ವರ್ಟ್ ಮಡ್ ರೋಡ್ಸ್ ಇಂಟು ಮೆಟಲ್ಡ್ ರೋಡ್ಸ್. ಪ್ರೈಮ್ ಮಿನಿಸ್ಟರ್ಸ್ ಗ್ರಾಮ್ ಸಡಕ್ ಯೋಜನಾ ಈಸ್ ಟೇಕನ್ ಅಪ್ ಇನ್ ದಿಸ್ ಡೈರೆಕ್ಷನ್. ಇಲ್ಲಿ ಇರ್ತಕ್ಕಂತಹ ಕೆಸರಿನ ಅಥವಾ ಮಣ್ಣಿನಿಂದ ಮಾಡತಕ್ಕಂಥ ರಸ್ತೆಗಳನ್ನು ಡಾಂಬರ್ ಅಥವಾ ಕಾಂಕ್ರೀಟ್ ಮೆಟಲ್ಡ್ ರಸ್ತೆಗಳಾಗಿ, ಅಂದರೆ ಪಕ್ಕಾ ರಸ್ತೆಗಳಾಗಿ ಮಾರ್ಪಾಡು ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಆ ಯೋಜನೆ ಯಾವುದು ಅಂದರೆ ಪ್ರೈಮ್ ಮಿನಿಸ್ಟರ್ ಗ್ರಾಮ್ ಸಡಕ್ ಯೋಜನಾ. ಈ ಯೋಜನೆಯಿಂದ ಹಳ್ಳಿಯಲ್ಲಿರ್ತಕ್ಕಂಥ ಅನ್ಮೆಟಲ್ಡ್ ರೋಡ್ಸ್ಗಳನ್ನು ಮೆಟಲ್ಡ್ ರೋಡ್ಸ್ಗಳಾಗಿ ಏನು ಮಾಡ್ತಿದ್ದಾರೆ, ಅದನ್ನು ಮಾರ್ಪಾಡು ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಈಸ್ ಆನ್ ದ ಬೇಸಿಸ್ ಆಫ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್. ರೋಡ್ಸ್ ಆರ್ ಕ್ಲಾಸಿಫೈಡ್ಸ್ ಇಂಟು 5 ಟೈಪ್ಸ್. ಇಲ್ಲಿ ರೋಡಿನ ಒಂದು ನಿರ್ಮಾಣ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಅದೇ ರೀತಿಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಮೇಂಟೆನೆನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ 5 ಟೈಪ್ಸ್ಗಳನ್ನು ನಾವು ನೋಡ್ತೀವಿ. ಇದು ಒಂದು ರೀತಿಯ ರೋಡ್ಸಿನ ಕ್ಲಾಸಿಫಿಕೇಶನ್ ಅಂತ ಹೇಳ್ಬೋದು. ಸೊ ದೇರ್ ಆರ್ ಫಸ್ಟ್ ಒನ್ ಗೋಲ್ಡನ್ ಕ್ವಾಡ್ರಿಲೇಟರಲ್ ಅಂದರೆ ಸುವರ್ಣ ಚತುಷ್ಕೋನ ರಸ್ತೆಗಳು. ಗೋಲ್ಡನ್, ಕ್ವಾಡ್ರಿಲೇಟರಲ್ ಆ್ಯಂಡ್ ಸೂಪರ್ ವೇಸ್ ಅಂತ ಕರಿತೀವಿ. ಅಂದರೆ ಸುವರ್ಣ ಚತುಷ್ಕೋನ ಸೂಪರ್ ರೋಡ್ಸ್ ಅಥವಾ ಸುವರ್ಣ ಚತುಷ್ಕೋನ ರಸ್ತೆಗಳು ಅಂತ ಕರಿತೀವಿ. ಸೊ ಇಂತಹ ರಸ್ತೆಗಳು ಹೇಗಿರ್ತವೆ ಅಂದರೆ 4 ರಿಂದ 6 ರಸ್ತೆಗಳು ಇದರಲ್ಲಿ ಕಾಣ್ತೀವಿ. 6 ರೋಡ್ಗಳಲ್ಲಿ ಏನಾಗ್ತವೆ, ಇಲ್ಲಿ ವಾಹನಗಳು ಚಲಾವಣೆ ಮಾಡ್ತವೆ. ನೆಕ್ಸ್ಟ್ ನ್ಯಾಷನಲ್ ಹೈವೇಸ್. ಈ ನ್ಯಾಷನಲ್ ಹೈವೇಸ್ಗಳಲ್ಲಿ ಪ್ರಮುಖ ಕ್ಯಾಪಿಟಲ್ ಅಂದರೆ ರಾಜಧಾನಿಯಿಂದ ಬಂದರಿಗಾಗಿರ್ಬೋದು, ನಗರಗಳಿಗೆ, ಪಟ್ಟಣಗಳಿಗೆ ಸಂಪರ್ಕ ನೀಡ್ತಕ್ಕಂಥ ನ್ಯಾಷನಲ್ ಹೈವೇಸನ್ನು ನೋಡ್ತೀವಿ. ನೆಕ್ಸ್ಟ್ ಸ್ಟೇಟ್ ಹೈವೇಸ್. ಇಲ್ಲಿ ರಾಜ್ಯದ ರಾಜಧಾನಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಈ ನ್ಯಾಷನಲ್ ಹೈವೇಗಳಿಗೆ ಕನೆಕ್ಷನ್ ಕೊಡ್ತಕ್ಕಂಥ ರಸ್ತೆಗಳನ್ನು ನ್ಯಾಷನಲ್ ಹೈವೇಸ್ ಅಂತ ಕರಿಬೋದು. ಸ್ಟೇಟ್ ಹೈವೇಸ್ ಏನಾಗಿರ್ತವೆ,
ಇವು ರಾಜಧಾನಿಗಳೊಂದಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಏನು ಮಾಡ್ತವೆ, ಸಂಪರ್ಕವನ್ನು ನೀಡ್ತವೆ. ನೆಕ್ಸ್ಟ್ ಡಿಸ್ಟಿಕ್ ಹೈವೇಸ್. ಈ ಡಿಸ್ಟಿಕ್ ಹೈವೇಸ್ಗಳು ಇವೆಲ್ಲವೂ ಕೂಡ ಬೇರೆ ಬೇರೆ ತಾಲೂಕುಗಳಾಗಿರ್ಬೋದು, ಈ ರಾಜ್ಯ ಹೆದ್ದಾರಿಗಳಾಗಿರ್ಬೋದು, ಈ ರೈಲು ಸಾರಿಗೆ ಮೊದಲಾದವುಗಳಿಗೆ ಸಂಪರ್ಕವನ್ನು ನೀಡುತ್ತವೆ. ನೆಕ್ಸ್ಟ್ ವಿಲೇಜ್ ರೋಡ್ಸ್. ಇವು ಹಳ್ಳಿಗಳನ್ನು ಸಂಪರ್ಕ ಮಾಡೋದಕ್ಕೆ, ಮಾರುಕಟ್ಟೆ, ಈ ರೀತಿ ಮಾರ್ಕೆಟ್ ಇದಕ್ಕೆ ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಈ ವಿಲೇಜ್ ರೋಡ್ಸ್ಗಳು ಏನಾಗಿರ್ತವೆ, ಸ್ಥಾಪನೆ ಆಗಿರ್ತವೆ ಅಂತ ಹೇಳ್ಬೋದು. ಆದರೆ ಹೆಚ್ಚಿನದಾಗಿ ವಿಲೇಜ್ ರೋಡ್ಸ್ ಏನಾಗಿರ್ತವೆ, ಹೆಚ್ಚಿನದಾಗಿ ತಗ್ಗುಗಳಿಂದ ಮಣ್ಣುಗಳಿಂದ ಮಾಡಿರೋದ್ರಿಂದ ಅವು ಅಷ್ಟು ಸಾರಿಗೆಗೆ ಸೂಕ್ತವಾಗಿರುವುದಿಲ್ಲ. ಹಾಗಾಗಿ ನಮ್ಮ ಗೋರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಗ್ರಾಮ್ ಸಡಕ್ ಯೋಜನೆದ ಮುಖಾಂತರವಾಗಿ ಈ ರಸ್ತೆಗಳನ್ನು ಏನು ಮಾಡ್ತಿದ್ದಾವೆ, ಪುನರಭಿವೃದ್ಧಿ ಮಾಡೋದಕ್ಕೆ, ರೀಡೆವಲಪ್ಮೆಂಟ್ ಮಾಡೋದಕ್ಕೆ ಯೋಜನೆಯನ್ನು ಮಾಡಿದ್ದೇವೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಾರ್ಡರ್ ರೋಡ್ಸ್. ಬಾರ್ಡರ್ ರೋಡ್ಸ್ ಅಂದರೆ ಗಡಿ ರಸ್ತೆಗಳು ಅಂತ ಕರಿತೀವಿ. ಅಂದರೆ ನಮ್ಮ ದೇಶದ ಗಡಿ ಭಾಗದಲ್ಲಿ ರಕ್ಷಣೆಗೋಸ್ಕರ ಈ ರಸ್ತೆಗಳನ್ನು ಮಾಡುತ್ತಾರೆ. ರೋಡ್ಸ್ ಇನ್ ಬಾರ್ಡರ್ ಏರಿಯಾಸ್ ವಿಚ್ ಆರ್ ಎಸ್ಪೆಷಲಿ ಯೂಸ್ಡ್ ಫಾರ್ ಡಿಫೆನ್ಸ್ ಪರ್ಪಸ್ ಆರ್ ಕಾಲ್ಡ್ ಬಾರ್ಡರ್ ರೋಡ್ಸ್. ಅಂದರೆ ದೇಶದ ರಕ್ಷಣೆಗೋಸ್ಕರ, ದೇಶದ ಡಿಫೆನ್ಸ್ಗೋಸ್ಕರ, ರಕ್ಷಣೆಗೋಸ್ಕರ ಏನು ಮಾಡ್ತಾರೆ, ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರಲ್ಲ ಅಂಥವನ್ನು ಬಾರ್ಡರ್ ರೋಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಗಡಿಯಲ್ಲಾಗಿರ್ಬೋದು, ನೇಪಾಳ, ಭೂತಾನ, ಬಾಂಗ್ಲಾದೇಶ, ಮಯನ್ಮಾರ್ ಈ ಗಡಿಗಳಲ್ಲಿ ಏನಾಗುತ್ತೆ, ಈ ಒಂದು ಬಾರ್ಡರ್ ರೋಡ್ಸ್ಗಳನ್ನು ನಾವು ಕಾಣ್ತೀವಿ. ಇದು ಕೂಡ ನಮ್ಮ ದೇಶದ ರಕ್ಷಣೆ ದೃಷ್ಟಿಯಿಂದ ಈ ರೋಡ್ಸ್ಗಳು ತುಂಬಾ ಸಹಕಾರಿಯಾಗಿರ್ತವೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ರೈಲ್ವೆ ಟ್ರಾನ್ಸ್ಪೋರ್ಟ್. ಸೊ ರೈಲ್ವೆ ಟ್ರಾನ್ಸ್ಪೋರ್ಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟ್ ಆಫ್ ಇಂಡಿಯಾ. ನಮ್ಮ ಭಾರತದಲ್ಲಿ ಅತ್ಯಂತ ಪ್ರಮುಖ ಟ್ರಾನ್ಸ್ಪೋರ್ಟ್ ಯಾವುದು ಅಂದರೆ ಈ ರೈಲ್ವೆ ಟ್ರಾನ್ಸ್ಪೋರ್ಟ್. ಇದು ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಾರಿಗೆ ಅಂತ ಹೇಳ್ಬೋದು. ಸೊ ರೈಲ್ವೇಸ್ ಆರ್ ದ other important mode of land transport. They are very useful to carry heavy goods and large number of passengers over a long distance. ಈ ರೈಲು ಮಾರ್ಗಗಳೇನಿದ್ದಾವೆ, ರೈಲ್ವೇಸ್ ಏನಿದ್ದಾವೆ, ನಮ್ಮ ಭಾರತದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಲ್ಯಾಂಡ್ ಟ್ರಾನ್ಸ್ಪೋರ್ಟ್, ಭೂ ಸಾರಿಗೆ ಅಂತ ನಾವು ಹೇಳ್ಬೋದು. ಇದರಿಂದ ರೈಲ್ವೆ ಟ್ರಾನ್ಸ್ಪೋರ್ಟಿಂದ ಬಹುದೂರದವರೆಗೆ ದೇ ಆರ್ ವೆರಿ ಯೂಸ್ಫುಲ್ ಟು ಕ್ಯಾರಿ ಹೆವಿ ಗೂಡ್ಸ್. ಅಂದರೆ ಅತ್ಯಂತ ಹೆವಿ ತೂಕದವಾಗಿರ್ತಕ್ಕಂಥ ಸರಕುಗಳನ್ನು, ಅತಿ ಹೆಚ್ಚು ತೂಕದ ಸರಕುಗಳನ್ನು, ಆ್ಯಂಡ್ ಲಾರ್ಜ್ ನಂಬರ್ ಆಫ್ ಪ್ಯಾಸೆಂಜರ್ಸ್, ಹಲವಾರು ಭಾಳ ಹೆಚ್ಚಿನ ಜನರನ್ನು ಈ ರೈಲ್ವೆ ಮುಖಾಂತರವಾಗಿ ಅತಿ ಹೆಚ್ಚು ಲಾಂಗ್ ಡಿಸ್ಟೆನ್ಸ್, ತುಂಬ ದೂರದ ಊರುಗಳಿಗೂ ಕೂಡ ರೈಲು ಮಾರ್ಗದ ಮುಖಾಂತರವಾಗಿ ಏನು ಮಾಡ್ಬೋದು, ಪ್ರಯಾಣವನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ಈ ಒಂದು ನಮ್ಮೂರಿಂದ ಬೇಕಾದ್ರೆ ಡೆಲ್ಲಿವರೆಗೂ ಕೂಡ ನಾವು ರೈಲಿನ ಮುಖಾಂತರವಾಗಿ, ನಮ್ಮ ಭಾರತದ ರಾಜಧಾನಿಯಾಗಿರ್ತಕ್ಕಂಥ ದೆಹಲಿವರೆಗೂ ಕೂಡ ನಾವು ರೈಲಿನಲ್ಲಿ ಪ್ರಯಾಣವನ್ನು ಮಾಡ್ಬೋದು. ಕೇವಲ ಪ್ಯಾಸೆಂಜರ್ಸ್ ಅಷ್ಟೇ ಅಲ್ಲ, ಹೆವಿ ಗೂಡ್ಸ್ಗಳನ್ನು ಕೂಡ ರೈಲಿನ ಮುಖಾಂತರವಾಗಿ ಏನು ಮಾಡ್ತಾರೆ, ಸಾಗಣೆಯನ್ನು ಮಾಡ್ತಾರೆ. ಸೊ ರೈಲ್ವೇಸ್ ಆರ್ ದ ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟ್ ಆಫ್ ಇಂಡಿಯಾ. The first railway line was laid between Bombay and Thane in 1853. So in 1853, the first railway line was laid between Bombay and Thane. 1853ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಪ್ರಥಮ ರೈಲು ಮಾರ್ಗ, ಮೊಟ್ಟ ಮೊದಲ ರೈಲು ಮಾರ್ಗ ಬಾಂಬೆ ಮತ್ತು ಥಾಣೆ ಈ ಎರಡು ನಗರಗಳ ನಡುವೆ ಏನಾಗುತ್ತೆ, ರೈಲ್ವೆ ಮಾರ್ಗ ಫಸ್ಟ್ ಏನು ಮಾಡುತ್ತೆ, ಆರಂಭ ಆಗುತ್ತೆ ಅಂತ ಹೇಳ್ಬೋದು. ಫಸ್ಟು ರೈಲ್ವೆ ಮಾರ್ಗ ಯಾವಾಗ ಆರಂಭ ಆಯಿತು ಅಂದರೆ 1853 ಬಾಂಬೆ ಮತ್ತು ಥಾಣೆಯ ನಡುವೆ ರೈಲ್ವೆ ಮಾರ್ಗ ಏನಾಗುತ್ತೆ, ಆರಂಭ ಆಗುತ್ತೆ. ರೈಲ್ವೇಸ್ ಫ್ರಮ್ ದ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇನ್ ಇಂಡಿಯಾ. ಅಂದರೆ ನಮ್ಮ ಭಾರತದಲ್ಲಿ
ಸಾರ್ವಜನಿಕ ವಲಯದ ಅತ್ಯಂತ ದೊಡ್ಡ ಉದ್ದಿಮೆ ಯಾವುದು ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಈ ಡಿಪಾರ್ಟ್ಮೆಂಟಲ್ಲಿ ಅತಿ ಹೆಚ್ಚು ಕೆಲಸಗಾರರು ಏನು ಮಾಡ್ತಿದ್ದಾರೆ, ಕೆಲಸವನ್ನು ಮಾಡ್ತಿದ್ದಾರೆ. ಅತಿ ಹೆಚ್ಚು ಜನರಿಗೆ ಇದು ಉದ್ಯೋಗ ಅವಕಾಶವನ್ನು ನೀಡಿದೆ ಇದು ರೈಲ್ವೆ ಡಿಪಾರ್ಟ್ಮೆಂಟ್. ಈಗಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಿ ರೈಲ್ವೆ ಜಾಬ್ಸ್ಗಳನ್ನು ಹೆಚ್ಚಾಗಿ ಮಾಡ್ತಿದ್ದಾರೆ, ಕಾಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಅತ್ಯಂತ ದೊಡ್ಡ ಜಾಲವನ್ನು ಹೊಂದಿದೆ, ದೊಡ್ಡ ಸ್ಕೋಪನ್ನು ಹೊಂದಿದೆ. ಹಾಗಾಗಿ ಇದು ಮುಖ್ಯವಾಗಿರ್ತಕ್ಕಂಥ ರೈಲ್ವೆ ದ ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇಂಡಿಯಾ. ಇದರ ನೆಟ್ವರ್ಕ್ ಪ್ಲೇಸ್ ಕೂಡ ಅತ್ಯಂತ ಹೆಚ್ಚಿನದಾಗಿದೆ ಅಂತ ಹೇಳ್ಬೋದು. ಇಟ್ ಹ್ಯಾಸ್, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಇಟ್ ಹ್ಯಾಸ್ ನೆಟ್ವರ್ಕ್ ಆಫ್ ಅಬೌಟ್ 7031 stations and a length of 64,015 kilometers. ಅಂದರೆ ಇದು ನಮ್ಮ ದೇಶದಲ್ಲಿ ಒಟ್ಟು ರೈಲ್ವೆ ಸ್ಟೇಷನ್ಸ್ ಎಷ್ಟಿದ್ದಾವೆ ಅಂದರೆ 7031 ರೈಲ್ವೆ ಸ್ಟೇಷನ್ಗಳಿದ್ದಾವೆ. ಅದೇ ರೀತಿ ಎಷ್ಟು ಉದ್ದ ರೈಲ್ವೆ ಮಾರ್ಗ ಇದೆ ಅಂದರೆ 64,015 ಕಿಲೋಮೀಟರ್ ಉದ್ದದಷ್ಟು ರೈಲ್ವೆ ಮಾರ್ಗವನ್ನು ನಮ್ಮ ದೇಶ ಹೊಂದಿದೆ ಅಂತ ಹೇಳ್ಬೋದು. ದ ರೈಲ್ವೇಸ್ ಆರ್ ಡಿವೈಡೆಡ್ ಇಂಟು 17 zones ಫ್ರಮ್ ದ ಪರ್ಪಸ್ ಆಫ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್. ಈ ರೈಲಿನ ಒಂದು ಕೆಲಸವನ್ನು, ರೈಲ್ವೆ ಸಾರಿಗೆಯನ್ನು ಅತ್ಯಂತ ಎಫಿಷಿಯೆಂಟಾಗಿ ಪ್ರಾಮಾಣಿಕವಾಗಿ ಏನು ಮಾಡಬೇಕು, ನಿರ್ವಹಣೆ ಮಾಡೋದಕ್ಕೋಸ್ಕರ 17 ಝೋನ್ 17 ವಲಯಗಳನ್ನಾಗಿ ಈ ರೈಲ್ವೆ ಟ್ರಾನ್ಸ್ಪೋರ್ಟನ್ನು ಮಾಡಲಾಗಿದೆ. ಇದು ಸುರಕ್ಷಿತವಾಗಿರ್ತಕ್ಕಂಥದ್ದು, ಅದೇ ರೀತಿ ಸುಖಕರವಾದ ರೈಲ್ವೆ ಪ್ರಯಾಣ ಅಂತ ಹೇಳ್ಬೋದು. ಇದರಿಂದ ತುಂಬಾ ಆಯಾಸ ಆಗೋದಿಲ್ಲ, ನಿರಾಯಾಸವಾಗಿ ತುಂಬ ಡಿಸ್ಟೆನ್ಸ್ ಮಟ್ಟಿಗೆ ಏನು ಮಾಡ್ಬೋದು, ಪ್ರಯಾಣವನ್ನು ಮಾಡ್ಬೋದು. ಸೊ ನೆಕ್ಸ್ಟ್, ಪೈಪ್ಲೈನ್ಸ್. ಸೊ ಪೈಪ್ಲೈನ್ಸ್ ಆರ್ ಒನ್ ಆಫ್ ದ ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟ್ ಆಫ್ ಇಂಡಿಯಾ. ಪೈಪ್ಲೈನ್ಸ್ ಅಂದರೆ ಕೊಳವೆ ಮಾರ್ಗಗಳು ಅಂತ ಕರಿತೀವಿ. ಇದು ಕೂಡ ಒಂದು ಹೊಸ ರೀತಿಯ ಟ್ರಾನ್ಸ್ಪೋರ್ಟ್ ಅಂತ ನಾವು ಹೇಳ್ಬೋದು ನಮ್ಮ ಭಾರತದಲ್ಲಿರ್ತಕ್ಕಂಥದ್ದು. ನ್ಯೂ ಮೋಡ್ ಆಫ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಪೈಪ್ಲೈನ್ಸ್ ಆರ್ ಲೈಡ್ ಅಂಡರ್ ದ ಅರ್ತ್ ಸರ್ಫೇಸ್. ಇಲ್ಲಿ ಏನು ಮಾಡುತ್ತಾರೆ ಅಂದರೆ ಭೂಮಿಯ ಒಳಗೆ ಕೊಳವೆ ಮಾರ್ಗಗಳನ್ನು ನಿರ್ವಹಣೆ ಮಾಡಿಬಿಟ್ಟು ಅಲ್ಲಿ ಏನು ಮಾಡ್ತಾರೆ, ಸಾರಿಗೆ ವ್ಯವಸ್ಥೆಯನ್ನು ಮಾಡುತ್ತಾರೆ. ದೇ ಆರ್ ಮೋಸ್ಟ್ಲಿ ಯೂಸ್ಡ್ ಟು ಟ್ರಾನ್ಸ್ಪೋರ್ಟ್ ಕ್ರೂಡ್ ಆಯಿಲ್ ಫ್ರಮ್ ಆಯಿಲ್ ಫೀಲ್ಡ್ ಟು ರಿಫೈನರೀಸ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಆ್ಯಂಡ್ ಮಿನರಲ್ ಸ್ಲುರಿ. ಅಂದರೆ ಇಲ್ಲಿ ಇದನ್ನು ಹೆಚ್ಚಿನಾಗಿ ಯಾಕೆ ಇದನ್ನು ಕೊಳವೆ ಮಾರ್ಗಗಳನ್ನು, ಪೈಪ್ಲೈನ್ಸನ್ನು ಯಾವುದಕ್ಕೆ ಬಳಕೆ ಮಾಡ್ತಾರೆ ಅಂದರೆ ಈ ಒಂದು ಕಚ್ಚಾ ತೈಲವನ್ನು ಶುದ್ಧೀಕರಣ ಮಾಡೋದಕ್ಕೋಸ್ಕರ. ಕ್ರೂಡ್ ಆಯಿಲ್ ಫ್ರಮ್ ಆಯಿಲ್ ಫೀಲ್ಡ್ ಟು ರಿಫೈನರೀಸ್. ತೈಲ ಶುದ್ಧೀಕರಣ ಕೇಂದ್ರಗಳಿಗೆ ಈ ಒಂದು ಕಚ್ಚಾ ತೈಲವನ್ನು ಸಾಗಾಣಿಕೆ ಮಾಡೋದಕ್ಕೆ ಈಗ ಭೂಮಿಯ ಒಳಗೆ ಪೈಪ್ಲೈನ್ಗಳನ್ನು ಮಾಡಿಬಿಟ್ಟು ಅದರ ಮುಖಾಂತರವಾಗಿ ಏನು ಮಾಡ್ತಾರೆ, ಟ್ರಾನ್ಸ್ಪೋರ್ಟನ್ನು ಮಾಡ್ತಾರೆ. ಅದೇ ರೀತಿ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ನೈಸರ್ಗಿಕ ಅನಿಲ ಆಗಿರ್ಬೋದು, ಅದೇ ರೀತಿ ಖನಿಜ ರೂಪಗಳಾಗಿರ್ಬೋದು, ಕೆಸರೂಪದಲ್ಲಿರ್ತಕ್ಕಂಥ ಖನಿಜ ರೂಪಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಈ ಒಂದು ಭೂಮಿಯ ಒಳಗಿಂದ ಏನು ಮಾಡ್ತಾರೆ, ಪೈಪ್ಲೈನ್ ಮುಖಾಂತರವಾಗಿ ಸಾಗಿಸ್ತಾರೆ. ಈ ಪಿಕ್ಚರನ್ನು ನೋಡಿ, ಈ ರೀತಿ ಪೈಪ್ಲೈನ್ಗಳನ್ನು ಭೂಮಿಯ ಒಳಗಡೆ ನಿರ್ಮಾಣ ಮಾಡಿಬಿಟ್ಟು ಇದರಿಂದ ಪೆಟ್ರೋಲಿಯಂ, ಒಂದು ರೀತಿ ಕಚ್ಚಾ ತೈಲ, ಪೆಟ್ರೋಲಿಯಂನ ಕಚ್ಚಾ ತೈಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ನೈಸರ್ಗಿಕ ಅನಿಲ ಆಗಿರ್ಬೋದು, ಕೆಸರು ರೂಪದಲ್ಲಿರ್ತಕ್ಕಂಥ ಖನಿಜ ಮಿನರಲ್ಸ್ ಆಗಿರ್ಬೋದು, ಏನು ಮಾಡ್ತಾರೆ, ಟ್ರಾನ್ಸ್ಪೋರ್ಟನ್ನು ಮಾಡ್ತಾರೆ. ಹಾಗಾಗಿ ಪೈಪ್ಲೈನ್ಸ್ ಟ್ರಾನ್ಸ್ಪೋರ್ಟು ಕೂಡ ಒಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಅಂತ ನಾವು ಹೇಳ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? ಡಿಯರ್ ಸ್ಟೂಡೆಂಟ್ಸ್, ಟುಡೇ ಇನ್ ದಿಸ್ ಕ್ಲಾಸ್ we discussed about the meaning and importance of transport and major types of transport and road transport and types of roads. Next, railway transport, pipelines, etc. So dear students, in the next class we discuss about the another important matter in this lesson, waterways.
There are two types in waterways: inland waterways, ocean waterways, and etc. Okay, dear students, write down the homework. Three questions. First one, what is transport? Second one, what are the types of roads? Last one, explain the uses of pipelines. Okay, dear students, thank you.